ಕೆಲವೊಬ್ಬರಿಗೆ ಈ ಬೆರಳಿರುತ್ತೆ, ಬೆರಳೇನಾಗಿರುತ್ತೆ ಸ್ಟಕ್ ಆಗಿಬಿಡುತ್ತೆ. ಆಮೇಲೆ ಸ್ಟ್ರೇಟ್ ಮಾಡಬೇಕು ಅಂದರೆ ಆಗಲ್ಲ, ಒಂದು ಸ್ವಲ್ಪ ನೋವು ಮಾಡಿ ಅದು ಆಮೇಲೆ ಟಕ್ಕನ್ ಸೌಂಡ್ ಬಂದು ಆ ಥರ ಬರ್ತಾ ಹೋಗುತ್ತೆ. ಇದು ಭಾಳ ಸಾಮಾನ್ಯವಾಗಿರೋಂಥ ತೊಂದರೆ. ಇದು ಹುಟ್ಟದಾಗಿನಿಂದ ಮಗು ಹಿಡಿದು 70-80 ವರ್ಷದವರೆಗೆ ಯಾರಿಗೂ ಆದರೂ ಬರ್ಬೋದು. ಇದಕ್ಕೆ ಟ್ರಿಗರ್ ಫಿಂಗರು ಅಂತ ಹೇಳ್ತೀವಿ. ಥಂಬಲ್ಲಿ ಬಂದರೆ ಟ್ರಿಗರ್ ಥಂಬ್ ಅಂತ ಹೇಳ್ತೀವಿ. ಟ್ರಿಗರ್ ಥಂಬು ಮಕ್ಕಳಿಗೆ ಬಂದುಬಿಟ್ಟಿರುತ್ತೆ, ಪಾಪ ಹಿಂಗೆ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಪೇರೆಂಟ್ಸ್ ಭಾಳ ಕಷ್ಟಪಟ್ಟು ಏನೋ ಆಗಿಬಿಟ್ಟಿದೆ, ಏನಾಗಿದೆ ಅಂತ ಗೊತ್ತಿರ್ತಾರೆ. ಆ ಒಂದೇಳು ಚಿಕ್ಕ ಮಕ್ಕಳಿಗೆ ಬಂದಿರೋದು ಎಷ್ಟೊಂದ್ಸಲ ತಾನೇ ಸರಿಯಾಗುತ್ತೆ, ಕೆಲವೊಂದ್ಸಲ ರೇರಾಗಿ ಸರ್ಜರಿ ಮಾಡುವಂಥ ಅವಶ್ಯಕತೆ ಬರುತ್ತೆ. ಇನ್ನು ದೊಡ್ಡವರ ಅಂತ ಬಂದರೆ ಆ ಟೆಂಡಾನ್ ಇರುತ್ತೆ. ಆ ಟೆಂಡಾನು ಇಲ್ಲಿ ಒಂದು ಕಡೆ ಸ್ವಲ್ಪ ನಾಡ್ಯೂಲ್ ಥರ ಫಾರ್ಮ್ ಆಗಿರುತ್ತೆ, ವಾಟರ್ ಕಲೆಕ್ಷನ್ ಆಗಿ ಅದು ಬ್ಲಾಕ್ ಮಾಡ್ತಾ ಇರುತ್ತೆ. ಈ ಥರ ಫ್ರೀಯಾಗಿ ಮೂವ್ಮೆಂಟ್ ಆಗಿ ಬಿಡ್ತಾ ಇರಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ, ಕೆಲವೊಂದ್ಸಲ ನಾವು ಮಸಾಜ್ ಮಾಡಕ್ಕೆ ಹೇಳ್ತೀವಿ, ಕೆಲವೊಂದು ಎಕ್ಸರ್ಸೈಸ್ ಕೊಡ್ತೀವಿ, ಆಗಲ್ಲ. ಆಗದೇ ಇದ್ರೆ ಕೆಲವೊಂದು ಲೋಕಲ್ ಚಿಕ್ಕದಾಗಿ ಇಂಜೆಕ್ಷನ್ ಕೊಡ್ತೀವಿ, ಜಾಸ್ತಿ ಕೊಡಬಾರ್ದು. ಅದು ಅಷ್ಟು ಕೆಲವೊಂದ್ಸಲ ರಿಲೀಫ್ ಆಗುತ್ತೆ. ಆಗದೇ ಇದ್ರೆ ಲೋಕಲ್ ಅನಸ್ತಿಸಿದಲ್ಲಿ ಇಲ್ಲೇ ಚಿಕ್ಕದಾಗಿ ಸ್ವಲ್ಪ ಅನಸ್ತಿಸಿಯ ಕೊಟ್ಟು ಆ ಬ್ಲಾಕೇಜನ್ನು ಓಪನ್ ಮಾಡಿಬಿಟ್ರೆ ಪರ್ಮನೆಂಟ್ ಆಗಿ ರಿಲೀಫ್ ಆಗಿ ಹೋಗ್ಬಿಡ್ತದೆ. ಟ್ರಿಗರ್ ಫಿಂಗರ್ ರಿಲೀಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿರೋಂಥ ತೊಂದರೆ, ಆದರೆ ಆ ಬಂದವರಿಗೆ ಅದೇನೋ ದೊಡ್ಡ ತೊಂದರೆ ಆಗಿದೆ ಅಂತ ಒಂದು ಫೀಲಿಂಗ್ ಇರುತ್ತೆ. ಹೀಗಾಗಿ ಈ ಥರ ಏನಾದ್ರು ತೊಂದರೆ ಇದ್ದರೆ ಇದ್ರ ಬಗ್ಗೆ ತಿಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು.